ಮಾನ್ಯರೇ, ನಾನು ಡಾಕ್ಟರ್ ಲಿಂಗರಾಜ್ ಅಂಗಡಿ, ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ. ಏನು ನಾಳೆಯಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇದೆ. ಈ ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷರು ಶಿಫಾರಸು ಮಾಡಿದಂಥ ಒಂದು ಕಲಾ ತಂಡವನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಹಲವಾರು ವರ್ಷಗಳಿಂದ ನಡೆದು ಬಂದಿದೆ. ಆದರೆ ಈ ವರ್ಷ ನಾನು ಕೊಟ್ಟಂಥ ಒಂದು ಶಿಫಾರಸಿಗೆ ಒಂದು ಪತ್ರಕ್ಕೆ ಒಂದೇನು ಬೆಲೆ ಇಲ್ಲದಂತಾಗಿದೆ. ನಾನು ಕೊಟ್ಟಂಥ ಇಬ್ಬರು ಶ್ರೇಷ್ಠ ಜಾನಪದ ಕಲಾವಿದರು, ಒಂದು ಏನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕಾರಕ್ಕೆ ಒಳಗಾದಂಥ ಇದು ವಲ್ಯಪ್ಪನವರು, ಅದೇ ರೀತಿಯಾಗಿ ಇನ್ನೊಬ್ಬರು ಸುಭಾಷ್ ಜಾಬೀನ್ ಅಂತೇಳಿ ಅವರು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡವರು, ರಾಜ್ಯ ಮಟ್ಟದ ಕಲಾವಿದೆ. ಇಬ್ಬರ ಹೆಸರನ್ನು ಪರಿಗಣಿಸಿ ಮಾಡಲಿಕ್ಕೆ ಮಾಡ್ತೀನಿ. ಅಟ್ಲೀಸ್ಟ್ ಒಂದಾದರೂ ನಾವು ಪರಿಗಣಿಸಬೇಕಂತ ನಮ್ಮ ಪರಿಪರಿಯಾಗಿ ಏನು ಆ ಮಂಡ್ಯ ಜಿಲ್ಲೆಯ ಸಹಾಯಕ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರನ್ನು ಹಲವಾರು ಬಾರಿ ನಾನು ವಿನಂತಿ ಮಾಡಿಕೊಂಡ್ವಿ. ಕೊಡ್ತೇವೆ ಅಂತ ಹೇಳಿ ನನಗೆ ಅವರು ನನ್ನ ಒಂದು ಹೆಸರನ್ನು ಪರಿಗಣಿಸಿಲ್ಲ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ, ಕೇಂದ್ರ ಪರಿಷತ್ತಿನ ಗಮನಕ್ಕೆ ತಂದೋರಿಸೋದಕ್ಕೆ ನನಗೆ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಇದು ಸರಿಯಲ್ಲ. ಜಿಲ್ಲಾ ಅಧ್ಯಕ್ಷರ ಒಂದು ಯಾಕೆ ನಾವು ಸದ್ಯಕ್ಕೆ ಚುನಾಯಿತ ಅಧ್ಯಕ್ಷರು ಕೊಟ್ಟಂಥ ಒಂದು ಮನವಿಗೆ ಇದು ಕೇಂದ್ರ ಪರಿಷತ್ತು ಮತ್ತು ಆ ಜಿಲ್ಲಾ ಆಡಳಿತ ಅದ ನಮ್ಮ ಒಂದು ಮಾತಿಗೆ ಬೆಲೆ ಕೊಡಬೇಕು, ನಮ್ಮ ಪತ್ರಕ್ಕೆ ಬೆಲೆ ಕೊಡಬೇಕಾಗಿತ್ತು. ಈಗಂತೂ ಆಗಿ ಹೋಗಿದೆ. ಮುಂದೆ ಬರತಕ್ಕಂಥ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಭೆಯಲ್ಲಿ ಅಲ್ಲಿ ಜಿಲ್ಲಾ ಆಡಳಿತ, ಅಲ್ಲಿ ಜಿಲ್ಲಾ ಅಧ್ಯಕ್ಷರು, ಕೇಂದ್ರ ಪರಿಷತ್ತು ಪರಿಗಣಿಸಬೇಕಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ನನ್ನ ಶಿಫಾರಸಿಗೆ ಏನವರು ಒಂದು ಪರಿಗಣಿಸಿದ್ದಕ್ಕೆ ನಾನು ತೀವ್ರವಾಗಿ ಖಂಡಿಸಿದ್ದೇನೆ. ಧನ್ಯವಾದಗಳು.